ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಟೆಕ್ ಪರಿಚಯ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅರೌಂಡ್ 900 ರುಪೀಸಲ್ಲಿ ಸಿಗುವಂತಹ ಈ ಒಂದು ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ನ ಅನ್ಬಾಕ್ಸ್ ಮಾಡಲಿದ್ದೇನೆ. ಜೊತೆಗೆ ಇದು ಹೇಗೆ ವರ್ಕ್ ಆಗ್ತಿದೆ ಅಂತ ಟೆಸ್ಟ್ ಮಾಡ್ತಾ ಇದರಲ್ಲಿರುವಂತಹ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿದ್ದೇನೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ನೋಡಿ, ಈ ಥರ ಅನ್ಬಾಕ್ಸ್ ಮಾಡಿದ ತಕ್ಷಣ ಸೇಫ್ಟಿಗಾಗಿ ಒಂದು ಶೀಟನ್ನು ಕೊಟ್ಟಿದ್ದಾರೆ. ಇದನ್ನು ತೆಗೆದಿದ ತಕ್ಷಣ ಇದರಲ್ಲಿ ನಮಗೆ ಒಂದು ವ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಹೇಗೆ ಮೈಕನ್ನು ಕನೆಕ್ಟ್ ಮಾಡ್ಕೋಬೇಕು, OTG ಕನೆಕ್ಷನ್ ಹೇಗೆ ಆನ್ ಮಾಡ್ಕೋಬೇಕು, ಎಲ್ಲ ಡೀಟೇಲ್ ಆಗಿ ಇದರಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ಇದು ಯೂಸರ್ ಮ್ಯಾನ್ಯಲ್, ಆಸ್ ಯೂಶುವಲ್ ಆಗಿ ನಾವು ಓದಕ್ಕೆ ಹೋಗಲ್ಲ, ನೋಡೋಣ. ಒಟ್ಟು ಇದರಲ್ಲಿ 5 ಐಟಮ್ಸ್ ಬರ್ತವೆ: ಮೈಕ್ರೋಫೋನು, ರಿಸೀವರು, ಚಾರ್ಜಿಂಗ್ ಕೇಬಲ್ಲು, ಯೂಸರ್ ಮ್ಯಾನ್ಯಲ್ಲು, ವಿಂಡ್ ಶೀಲ್ಡ್. ಇದರಲ್ಲಿ ಹೇಗೆ ಇದನ್ನು ಯೂಸ್ ಮಾಡೋದಂತ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಮ್ಮ ಮೈಕ್ಗಳನ್ನ ಹಾಕೊಳ್ಳೋದಕ್ಕೆ ಒಂದು ಚಿಕ್ಕ ಬ್ಯಾಗ್, ಚೆನ್ನಾಗಿದೆ, ಸೂಪರ್. ಇನ್ನು ಮೈನ್ ನಮಗೆ ಬಾಕ್ಸ್ ಅಲ್ಲಿ 2 ವಿಂಡ್ ಗಾರ್ಡ್ಸ್ ಕೊಡ್ತಿದ್ದಾರೆ. ಸೊ ನಮ್ಮ ನಾಯ್ಸ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ, ಜೊತೆಗೆ ಏರ್ ಫ್ಲೋ ಏನಾದ್ರೂ ವಾಯ್ಸ್ ಜೊತೆ ಬಂದ್ರೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಇದು. ನೆಕ್ಸ್ಟ್ ಟೈಪ್ ಸಿ, 2 ಟೈಪ್ ಸಿ, ಒಂದಕ್ಕೆ ಒಂದೇ USB ಕೇಬಲ್, 2 ತರ, ಅಂದ್ರೆ 2 ಮೈಕ್ ಕೊಟ್ಟಿದಾರಲ್ವಾ ಇದ್ರಲ್ಲೇ, 2 ತರ ಅಟ್ ಎ ಟೈಮ್ 2 ಮೈಕ್ ಅನ್ನು ಚಾರ್ಜ್ ಮಾಡೋದಕ್ಕೆ. ಸೂಪರ್ ಐಡಿಯಾ. ನೆಕ್ಸ್ಟ್, ಸೊ ಇದು ನಮ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ. ಐಫೋನ್ ಗಾಗಿ ಲೈಟ್ನಿಂಗ್ ಅಡಾಪ್ಟರ್, ಇದನ್ನ ಹಾಕೊಂಡೆ ನಾವು ಲೈಟ್ನಿಂಗ್ ಪೋರ್ಟ್ ಕನೆಕ್ಟ್ ಮಾಡಬೇಕು. ಟೈಪ್ ಸಿ ಇಂದ ಬರ್ತಿದೆ ಇದು. ನೆಕ್ಸ್ಟ್ ಟ್ರಾನ್ಸ್ಮಿಟರ್ 1, ಟ್ರಾನ್ಸ್ಮಿಟರ್ 2, ರಿಸೀವರ್. ಬಾಕ್ಸ್ ಅಲ್ಲಿ ಬರ್ತಿರೋ ಐಟಮ್ಸ್ 2 ವಿಂಡ್ ಶೀಲ್ಡ್ಸ್, ಒಂದು ಬ್ಯಾಗ್, ಒಂದು ಯೂಸರ್ ಮ್ಯಾನ್ಯಲ್, ಒಂದು ವ್ಯಾರಂಟಿ ಕಾರ್ಡ್, ಆಮೇಲೆ 2 ಮೈಕ್ರೋಫೋನು. ಇವುಗಳಿಗೆ ಆಲ್ರೆಡಿ ವಿಂಡ್ ಶೀಲ್ಡ್ಸ್ ಅನ್ನು ಹಾಕಿದ್ದಾರೆ, ಇದನ್ನ ತೆಗೆದ್ಬಿಡ್ಬೇಕಿದ್ರೆ ಇವ್ ಹಾಕೋಬಹುದು ನಾವು. ಆಮೇಲೆ ಇದೊಂದು ರಿಸೀವರ್. ಇದನ್ನ ನಾನು ನನ್ನ ಮೊಬೈಲ್ಗೆ ಹಾಕಿ ತೋರಿಸ್ತೀನಿ, ಬನ್ನಿ. ನೋಡಿದ್ರ, ಇಂಡಿಕೇಶನ್ ಲೈಟ್ಸ್. ಇದನ್ನ ಹೇಗಪ್ಪ ಆನ್ ಮಾಡೋದಂದ್ರೆ, ಜಸ್ಟ್ ಪವರ್ ಬಟನ್ ಅನ್ನ ಲಾಂಗ್ ಪ್ರೆಸ್ ಮಾಡ್ಕೋಬೇಕು. ನೋಡಿ, ಒಂದ್ಸಲಿ ಬ್ಲಿಂಕ್ ಆದ್ರೆ ಇದು ಕನೆಕ್ಟ್ ಆಗಿದೆ ಅಂತ. ಸೊ ಕನೆಕ್ಟ್, ಒಂದ್ಸಲಿ ಬ್ಲಿಂಕ್ ಆಗಿ ಆನ್ ಆಗಿದ್ರೆ ನೋಡಿ ಇದು ಕನೆಕ್ಟ್ ಆಗಿದೆ. ಇಲ್ಲಿ ಕೂಡ ನಾವು ನಮ್ಮ ವಾಯ್ಸ್ ಅನ್ನ ಇದು ಇಂಡಿಕೇಟ್ ಮಾಡುತ್ತೆ, ಮಾತಾಡ್ತಿದ್ರೆ ಇಲ್ಲಿ ಲೈನ್ಸ್ ಬರ್ತಿದೆ ನೋಡಿ. ಸೊ ಇದು ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಇದನ್ನ ಕನೆಕ್ಟ್ ಮಾಡೋಣ. ಹಲೋ ಮೈಕ್ ಟೆಸ್ಟಿಂಗ್. ನೋಡಿ, ಈಗ 2 ಮೈಕ್ರೋಫೋನ್ ಅನ್ನು ಇಟ್ಕೊಳ್ತೀನಿ, ಇಲ್ಲಿ ಗಮನಿಸಿ. ಇಲ್ಲಿ ಹಲೋ ಮೈಕ್ ಟೆಸ್ಟಿಂಗ್. ಸೊ ಇದು ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್, ಹಾಗೆಯೇ ಇದರಲ್ಲಿ 4 ಇಂಡಿಕೇಶನ್ ಲೈಟ್ಸ್ ಇದಾವೆ. ಒಂದು ಕನೆಕ್ಟ್ ಆಗಿದೆಯಾ ಇಲ್ಲ ಅಂತ ತೋರಿಸುತ್ತೆ. ಸೊ ಇದ್ರಲ್ಲಿ ನಾವು ನಾಯ್ಸ್ ಅನ್ನ ಹೇಗೆ, ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ ಅನ್ನ ಆಕ್ಟಿವೇಟ್ ಮಾಡೋದಪ್ಪ ಹೇಗಪ್ಪ ಅಂದ್ರೆ, ಒಂದ್ಸಲಿ ಬ್ಲಿಂಕ್ ಆದ್ರೆ ಇದು 1ನೇ ಮೋಡ್ ಅಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ನ ಆಕ್ಟಿವೇಟ್ ಆಗಿದೆ ಅಂತ ಅರ್ಥ. ಸೊ ಇದನ್ನ ಡಬಲ್ ಕ್ಲಿಕ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಸೊ ಇದನ್ನ ಇನ್ನೊಮ್ಮೆ ಪ್ರೆಸ್ ಮಾಡಿದ್ರೆ 2 ಸಲ ಬ್ಲಿಂಕ್ ಆಗುತ್ತೆ, ಅಂದ್ರೆ 2ನೇ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್, ಇನ್ನಷ್ಟು ನಾಯ್ಸ್ ಅನ್ನ ರೆಡ್ಯೂಸ್ ಮಾಡುತ್ತೆ. ಮತ್ತೆ 3ನೇ ಸರಿ ಇದನ್ನ ಕ್ಲಿಕ್ ಮಾಡಿದ್ರೆ 1 2 3 ಟೈಮ್ಸ್ ಅಂದ್ರೆ 3ನೇ ಮೋಡ್, ನಾಯ್ಸ್ ಕ್ಯಾನ್ಸಲೇಷನ್ ನ 3ನೇ ಮೋಡ್ ಆಕ್ಟಿವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಇದನ್ನ ಹೇಗಪ್ಪ ಆಕ್ಟಿವೇಟ್ ಮಾಡೋದು, ರಿವರ್ಬ್ ಮೋಡ್ ಅನ್ನ ಅಂದ್ರೆ ಜಸ್ಟ್ ಟ್ರಿಬಲ್ ಟ್ಯಾಪ್ ಮಾಡಿದ್ರೆ ಈ ರಿವರ್ಬ್ ಮೋಡ್ ಅನ್ನೋದು ಆಕ್ಟಿವೇಟ್ ಆಗುತ್ತೆ. ಸೊ ಯಾವ ತರ ಇದು ವರ್ಕ್ ಆಗುತ್ತೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಇದು ಅನ್ಬಾಕ್ಸಿಂಗ್, ಇದ್ರ ರಿವ್ಯೂ ನೋಡೋಣ. ಈ ಒಂದು ಮೈಕ್ರೋಫೋನ್ ಅಲ್ಲಿ ಇರುವಂತಹ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ನೋಡೋಣ. ಸೊ ಇದನ್ನ ಸಿಂಗಲ್ ಟ್ಯಾಪ್ ಮಾಡಿದ್ರೆ ಒಂದ್ಸರಿ ಬ್ಲಿಂಕ್ ಆಗುವ ಮೂಲಕ ಮೊದಲನೇ ಮೋಡ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್ಗೆ ಹೋಗುತ್ತೆ. ಸೊ ವಾಯ್ಸ್ ಅನ್ನ ಕೇಳಿ, ಇದು ಮೊದಲನೇ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್. ಮತ್ತೊಮ್ಮೆ ಇದನ್ನ ಸಿಂಗಲ್ ಟ್ಯಾಪ್ ಮಾಡಿದ್ರೆ 2ನೇ ಮೋಡ್ಗೆ ಹೋಗುತ್ತೆ. ಸೊ ಸೆಕೆಂಡ್ ಸ್ಟೇಜ್ ಆಫ್ ನಾಯ್ಸ್ ಕ್ಯಾನ್ಸಲೇಷನ್. ವಾಯ್ಸ್ ಅನ್ನ ಕೇಳ್ತಿದ್ದೀರಲ್ವಾ, ಗಮನಿಸ್ಕೊಳ್ಳಿ. ಸೊ ಮತ್ತೊಮ್ಮೆ ಕ್ಲಿಕ್ ಮಾಡಿದ್ರೆ 3 ಟೈಮ್ಸ್ ಬ್ಲಿಂಕ್ ಆಗುತ್ತೆ. ಇದು ಅಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ನ 3ನೇ ಮೋಡ್ಗೆ ಎಂಟರ್ ಆಗುತ್ತೆ. ಸೊ ಇದು 3ನೇ ಮೋಡ್ ನಲ್ಲಿ ಬರುವಂತಹ ವಾಯ್ಸ್ ನ ಕ್ಲಾರಿಟಿ. ಸೊ ನಾವು ಇದರಲ್ಲಿರುವಂತಹ ರಿವರ್ಬ್ ಮೋಡ್ ಅನ್ನ ಆಕ್ಟಿವೇಟ್ ಮಾಡೋದಕ್ಕೆ, ಸೊ ಈ ಪವರ್ ಬಟನ್ ಅನ್ನ 3 ಟೈಮ್ಸ್ ಕ್ಲಿಕ್ ಮಾಡಬೇಕಾಗುತ್ತೆ. 1 2 3. ಸೊ ಈಗ ಇದು ರಿವರ್ಬ್ ಮೋಡ್ಗೆ ಎಂಟರ್ ಆಗಿದೆ. ವಾಯ್ಸ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಸೊ ಮತ್ತೆ ಇದನ್ನ ಆಫ್ ಮಾಡೋದಕ್ಕೆ 3 ಟೈಮ್ಸ್ ಕ್ಲಿಕ್ ಮಾಡಿದ್ರೆ ಸೊ ನಾರ್ಮಲ್ ಮೋಡ್ಗೆ ಬಂದ್ಬಿಡುತ್ತೆ. ಸೊ ಇದರಲ್ಲಿರುವಂತಹ ಇನ್ನ ಕೊನೆಯ ಫೀಚರ್ ಮ್ಯೂಟ್ ಬಟನ್. ಸೊ ಪವರ್ ಬಟನ್ ಅನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ವಾಯ್ಸ್ ಕೇಳ್ತಿದ್ಯಲ್ವಾ, ನೋಡಿ ಈಗ ಡಬಲ್ ಟ್ಯಾಪ್ ಮಾಡ್ತೇನೆ. ಸೊ ಮ್ಯೂಟಿಂದ ಹೊರಗಡೆ ಬರೋದಕ್ಕೆ ಕೂಡ ಡಬಲ್ ಕ್ಲಿಕ್ ಮಾಡಿದ್ರೆ ನಡೆಯುತ್ತೆ.
ಸೊ ಇದು ನಮ್ಮ ಈ ಗ್ರೆನಾರೋ ವೈರ್ಲೆಸ್ ಮೈಕ್ರೋಫೋನ್ ನ ಒಂದು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ವಿಡಿಯೋ. ಸೊ ಇದರ ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಇದ್ರ ಬಗ್ಗೆ ನನ್ನನ್ನು ಕೇಳಿದ್ರೆ, ಸೊ ಇದನ್ನ ನಾನು ರಿಸರ್ಚ್ ಮಾಡಿನೇ ತಗೊಂಡಿರೋದು. ಯಾಕಪ್ಪ ಅಂದ್ರೆ ನಮ್ಮ ಹಳೆಯ ವಿಡಿಯೋ ಇದೆಯಲ್ವಾ, ಮಾಲ್ವೇರ್ ಬಗ್ಗೆ ಮಾಡಿರುವಂತ ವಿಡಿಯೋ. ಸೊ ಇದನ್ನ ನಾನು K8 ಮೈಕ್ರೋಫೋನ್ ಅಲ್ಲಿ ರೆಕಾರ್ಡ್ ಮಾಡಿದ್ದೇನೆ. ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಮಾಡಿದ ತಕ್ಷಣ ಸಾಫ್ಟ್ವೇರ್ ಮೂಲಕ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವೇಟ್ ಮಾಡಿದ್ರೆ ನನ್ನ ವಾಯ್ಸ್ ಹೇಗ್ ಬಂದಿದೆ ಅಪ್ಪ ಅಂದ್ರೆ, ಸೊ ನಾಲ್ಕೆಲ್ಲ ಹಿಂಗೆ ಮಡ್ಚ್ಕೊಂಡ್ ಮಾಡ್ದಂಗಿದೆ. ಸೊ ಈ ತರ ಎಲ್ಲ ಆಗೋದು ನಂಗೆ ಇಷ್ಟ ಆಗ್ಲಿಲ್ಲ. ಒಳ್ಳೆ ವಿಡಿಯೋಗೆ ಆ ತರ ವಾಯ್ಸ್ ಬಂದಿರೋದು ತುಂಬಾ ಬೇಜಾರಾಯ್ತು. ಸೊ ಅರೌಂಡ್ 1000 ರುಪೀಸ್ ಅಲ್ಲಿ ಒಂದು ಒಳ್ಳೆ ಮೈಕ್ ತಗೋಬಿಡೋಣ, ಕಂಟೆಂಟ್ ಏನು ಡಿಸ್ಟರ್ಬ್ ಆಗ್ಬಾರ್ದು, ವಾಯ್ಸ್ ಕೂಡ ಕ್ಲಾರಿಟಿ ಇರ್ಬೇಕು ಅಂತ ಹೇಳಿ ಈ ಒಂದು ಮೈಕ್ರೋಫೋನ್ ಅನ್ನ ಚೆನ್ನಾಗಿ ರಿಸರ್ಚ್ ಮಾಡಿ ತಗೊಂಡ್ಬಿಟ್ಟೆ. ಸೊ ಇನ್ ಮುಂದೆ ಈ ಮೈಕ್ರೋಫೋನ್ ನಿಂದಾನೇ ನಿಮ್ಗೆ ಆಡಿಯೋ ಬರುತ್ತೆ, ಸಾರಿ ವಿಡಿಯೋ ಜೊತೆಗೆ ಆಡಿಯೋನು ಬರುತ್ತೆ. ಮೈಕ್ರೋಫೋನ್ ನ ಕ್ಲಾರಿಟಿ ಹೇಗಿದೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ಹೇಳಿ. ಹಾಗೆಯೇ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೈ ಬೈ ನಾವು.